ವೆಲ್ಕಮ್ ಬ್ಯಾಕ್ ಟು ಶ್ರೀಸ್ ವ್ಲಾಗ್ಸ್. ಸೊ ಮತ್ತೆ ನಾನು ಹೊಸ ವಿಡಿಯೋದೊಂದಿಗೆ ಬಂದಿದ್ದೀನಿ. ಇದು ತುಂಬ ಸ್ಪೆಷಲ್ ವ್ಲಾಗ್ ಆಗಿರುತ್ತೆ, ಯಾಕಂದರೆ ನಾನು 10 days ಲಾಂಗ್ ಟ್ರಿಪ್ ಹೋಗ್ತಾ ಇದ್ದೀನಿ. ಅದು ಎಲ್ಲಿಗೆ ಅಂದರೆ ತುಂಬ ಸ್ಪೆಷಲ್ ಪ್ಲೇಸ್. ಅದು 144 ಇಯರ್ಸ್ ಆದಮೇಲೆ ಬಂದಿರೋದು ಕುಂಭಮೇಳಕ್ಕೆ ಹೋಗ್ತಾ ಇದ್ದೀನಿ. ನಾನು ಮಾತ್ರ ಅಲ್ಲ, ನನ್ನ ಜೊತೆ ನನ್ನ ಕಸಿನ್ ಹಾಗೆ ನನ್ನ ತಾತ ಜೊತೆ ಹೋಗ್ತಾ ಇರೋದು. ಆ್ಯಕ್ಚುಲಿ ನಾವು ಫ್ಲೈಟ್ ಬುಕ್ ಮಾಡೋಕ್ಕಂತ ನೋಡಿದ್ವಿ. ಇದು ಸಡನ್ ಪ್ಲ್ಯಾನ್ ಆಗಿದ್ದು. ಜಸ್ಟ್ ಮೊನ್ನೆ ತಾನೇ ನಾವು ಪ್ಲ್ಯಾನ್ ಮಾಡಿದ್ದು. ಫ್ಲೈಟು ಸಿಗಲಿಲ್ಲ, ಕೊನೆಗೆ ಟ್ರೈನು ಸಿಗಲಿಲ್ಲ. ಅಟ್ ಲಾಸ್ಟ್ ನಮಗೆ ಸಿಕ್ಕಿದ್ದು ಬಸ್. ಸೊ ನಾವು ಸ್ಲೀಪಿಂಗ್ ಇದು ಬುಕ್ ಮಾಡಿದ್ದೀವಿ, ಬಸ್ ಬುಕ್ ಮಾಡಿದ್ದೀವಿ. ಸೊ ಅದರಲ್ಲಿ ಹೋಗ್ತಾ ಇದ್ದೀವಿ. 1.5 ದಿನ ಆಗುತ್ತೆ. ಇವತ್ತು 17th ಮಂಡೇ. ಇವತ್ತು ಸಂಜೆ 5:30 ಬಸ್ ಇರೋದು. ಸೊ ಇವತ್ತಿಲ್ಲಿಂದ ಹೊರಟ್ರೆ ನಾವು ರೀಚ್ ಆಗೋದು ವೆಡ್ನೆಸ್ಡೇ ಮಾರ್ನಿಂಗಲ್ಲಿ ರೀಚ್ ಆಗ್ತೀವಿ. ಟೋಟಲಿ 10 days. ಯಾಕಂದರೆ ಉತ್ತರ ಪ್ರದೇಶ ಅಂದರೆ ಕುಂಭಮೇಳ ಮತ್ತು ಅಲ್ಲಿಂದ ಅಯೋಧ್ಯ ರಾಮ ಮಂದಿರಕ್ಕೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ಮತ್ತೆ ಉತ್ತರಾಖಂಡ್ ಹೋಗ್ತಾ ಇದ್ದೀವಿ. ಅಲ್ಲಿ ನನ್ನ ಕಸಿನ್ ಇರೋದು ಆರ್ಮಿಯಲ್ಲಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇದೆಲ್ಲ ಟ್ರಿಪ್ ಮುಗಿಸ್ಕೊಂಡು ಮತ್ತೆ ನಾವು ಬ್ಯಾಂಗ್ಳೂರ್ಗೆ ವಾಪಸ್ ಬರ್ತೀವಿ. ಮೇ ಬಿ ಆಫ್ಟರ್ 23rd. ಇದು ಒಂದು ತುಂಬ ಸ್ಪೆಷಲ್ ವ್ಲಾಗ್ಸ್ ಆಗಿರುತ್ತೆ, ಹಿಂದೆ ಬರೋ ವ್ಲಾಗ್ಸ್ ಎಲ್ಲ. ಸೊ ಮಸ್ತಾಗಿರುತ್ತೆ. ಎಲ್ಲ ಟೆಂಪಲ್ಸ್, ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ. ನನ್ನ ಜೊತೆ ನೀವು ಕೂಡ ಕುಂಭಮೇಳಕ್ಕೆ ಬನ್ನಿ ಈ ವಿಡಿಯೋ ಮುಖಾಂತರ. ಜೊತೆಗೆ ಬೇರೆ ಎಲ್ಲ ಟೆಂಪಲ್ಸ್ ಕೂಡ ನಾನು ವಿಸಿಟ್ ಮಾಡ್ತೀನಿ, ಎಲ್ಲ ಕೂಡ ತೋರಿಸ್ತೀನಿ ನಿಮಗೆ. ಸೊ ಇವತ್ತಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ. ನನ್ನ ಜೊತೆ ನೀವು ಕೂಡ ಬನ್ನಿ ಅಂತ ಹೇಳ್ತೀನಿ. ಸೊ ಬನ್ನಿ ಹೋಗೋಣ. ಓಕೆ ಗೈಸ್, ಇವಾಗ ನಾವು ಮನೆಯಿಂದ ಹೊರಡ್ತಾ ಇದ್ದೀವಿ. ನಮ್ಮ ಬಸ್ ಇವಾಗ 5:45 ಇದೆ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಆದರೆ ಇವನಿಗೆ ಗೊತ್ತಿಲ್ಲ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ನಾಳೆ ಬರ್ತೀನಿ ಅಂತ ಅಂದ್ಕೊಂಡಿದ್ದಾನೆ. ಬಾಯ್ 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 ಬಾಯ್. ಬಾಯ್ ಬಾಯ್. ಗೈಸ್, ಫೈನಲಿ ನಾವು ಬಸ್ ಹತ್ತಿದ್ದೀವಿ. ಸೂಪರ್ ಕೋಚ್ ನಾನು ಹತ್ತಿದ್ದೀವಿ. ಜಸ್ಟ್ ಇವಾಗ ತಾನೇ ಬಸ್ ಬೋರ್ಡ್ ಮಾಡಿದ್ವಿ. ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಇಲ್ಲಿಂದ. ಸೊ ನಾವು ರೀಚ್ ಆಗೋದು ವೆಡ್ನೆಸ್ಡೇ ಮಾರ್ನಿಂಗ್ 5 o'clock. ಇವಾಗ 6:30 ಆಗಿದೆ. ಈ ಥರ ಇದೆ. ಹೋಗ್ತಾ ಇದ್ದೀವಿ. ನಾನು ಇದು ಯೂಟ್ಯೂಬ್ ಚಾನಲ್ ಬರುತ್ತೆ ಆಯ್ತಾ, ನೀವು ನೋಡಿ. ಎಂತ ಮಾಡೋದು ಬೇಡವಾ? ಟೈಮ್ ಪಾಸ್. ಟೈಮ್ ಪಾಸ್. ನಾನೇ ವಿನ್ ಆಗಿದ್ದು, ನೀವು ಲೂಸರ್. ಬರ್ತಿಲ್ಲ ತಾನು. ಹೌದು ಬರುತ್ತಾ? ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ? ಓಕೆ ಗೈಸ್, ಇವಾಗ ನಾವೆಲ್ಲಿದ್ದೀವಿ ಅಂದರೆ, ಯಾವ ಲೊಕೇಶನ್ ಇದು? ಆಲ್ಮೋಸ್ಟ್ ಕರ್ನಾಟಕ ಬಾರ್ಡರ್ ಹತ್ರ ಇದೆ. ಯಾವ ಊರು ಇದೆ? ಇದೇ ನಮ್ಮ ಬಸ್. ಇವು ನಮ್ಮ ಕಸಿನ್. ಹಾಂ, ಇವಾಗ ಫುಲ್ ಜರ್ನಿ ನಾಡಿದ್ದು ಬೆಳಗ್ಗೆ ಗಂಟ ಫುಲ್ ಜರ್ನಿ. ಮಾರ್ನಿಂಗ್ ಗೈಸ್. ಸೊ ನಾವಿದ್ದೀವಿ ಇವಾಗ ಹೈದ್ರಾಬಾದಲ್ಲಿ. ಇವಾಗ ಇದು 18th ಮಾರ್ನಿಂಗ್. ಸೊ ಹೋಗ್ತಾ ಇದ್ದೀವಿ. ಬೆಳಗಾಯಿತು, ಇವಾಗ ತಾನೇ ಇದ್ವಿ. ಆ್ಯಂಡ್ ಯಾಕೆ ಚೆನ್ನಾಗಿ ನಿದ್ದೆ ಬಂತು ಒಂದು ರೇಂಜ್ಗೆ. ನಾವಿದ್ದೀವಿ ಹೋಟೆಲಲ್ಲಿ. ಇಲ್ಲಿ ತಿಂತಾ ಇದ್ದೀವಿ ಕರ್ನಾಟಕ ಥರ ಟೊಮೆಟೊ ಬಾತ್ ತಿಂತಾ ಇದ್ದೀವಿ. ಹಾಯ್ ಗಾಯ್ಸ್, ಸೊ ನಾವಿದ್ದೀವಿ ಇನ್ನು ಹೈದ್ರಾಬಾದಲ್ಲಿ ಹೈವೇ ಹತ್ರ. ಇಲ್ಲಿ ಒಂದು ಪಾರ್ಕ್ ಇದೆ. ಯಾವುದು? ಪಾರಿಕ್ ಬಂದ್ ಅರ್ಬನ್, ಪಾರಿಕ್ ಬಂದ್
ಬಂದ ಅರ್ಬನ್ ಫಾರೆಸ್ಟ್ ಪಾರ್ಕ್. ಸೊ ಇಲ್ಲಿ ಒಳಗಡೆ ಎಂಟ್ರಿ ಇಲ್ಲ, ಆ್ಯಕ್ಚುಲಿ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಲಿಸಿದ್ದಾರೆ. ಸೊ ನಾವಿಲ್ಲಿ ಇದ್ದೀವಿ, ಸುಮ್ಮನೆ ವಾಕ್ ಮಾಡೋಣ ಅಂತ ಬಂದ್ವಿ. ಫುಲ್ ತುಂಬ ಅಂದರೆ ತುಂಬ ಬಿಸಿಲು ಬಿಸಿಲು ಬಿಸಿಲು. ಓಕೆ, ನಾವು ತಿಂತಿದ್ದೀವಿ ಏನು ಚಕ್ಕುಲಿ. ಬೆಣ್ಣೆ ಚಕ್ಕುಲಿ ಅಲ್ಲ, ಬೆಣ್ಣೆ ಚಕ್ಕುಲಿ ಅಲ್ಲ, ನಾರ್ಮಲ್ ಖಾರ ಚಕ್ಕುಲಿ. ಟೈಮ್ ಪಾಸ್ಗೆ ಇವತ್ತೊಂದು ದಿನ ಕಳಿಬೇಕು, ಇವತ್ತೊಂದು ನೈಟ್ ಕಳಿಬೇಕು. ಒಂದು ನೈಟ್ ಅಲ್ಲ, ಇಂಥ 5:30 ಗಂಟೆನಾ ಹಿಂಗೆ ಬುಕ್ಸ್ ಓದ್ಕೊಂಡು ತಿನ್ಕೊಂಡು ಆಟ ಆಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲ, ಇದೇ ವಾಯ್ಸು. ಮೈಕ್ ತಗೊಂಡ್ಮೇಲೆ ಇವಾಗ ಮಧ್ಯಾಹ್ನ ನಾವಿದ್ದೀವಿ ಡಾಬಾದಲ್ಲಿ. ರೈಸ್ ಬೇಡ, ಒಂದೊಂದು ರೊಟ್ಟಿ ತಗೋಬ ಸಾಕು. ಗೈಸ್ ನಾವಿದ್ದೀವಿ. ಇಲ್ಲ, ನಾನೇ ತೆಗಿತಿರೋದು ಸುಮ್ಮನೆ. ನಾವಿದ್ದೀವಿ ಇವಾಗ ಊಟಕ್ಕೆ ನಿಲ್ಸಿದ್ರು. ಸೊ ನಾವಿದ್ದೀವಿ ಡಾಬಾ ಹತ್ರ, ಇದು ತೆಲಂಗಾಣ ಹತ್ರ. ತುಂಬ ಬಿಸಿಲು, ತುಂಬ ಬಿಸಿಲು 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 ಬಿಸಿಲು. ಗೈಸ್ ನಾವಿವಾಗ ತೆಲಂಗಾಣದಿಂದ ಹೋಗ್ತಾ ಇದ್ದೀವಿ, ತೆಲಂಗಾಣ ಬಾರ್ಡರಲ್ಲಿ ಇದ್ದೀವಿ. ಸೊ ನೆಕ್ಸ್ಟ್ ಯಾವುದು? ನಾಗ್ಪುರ. ಸೊ ಇವಾಗ ಮಧ್ಯಾಹ್ನ ಆಗಿದೆ, 3 o'clock ಆಗಿದೆ. ಫುಲ್ಲು ಶೆಕೆ 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 ಅಂತೀರಾ? ಹಾಯ್ ಮಾಡಿ, ಹೆಂಗಿದೆ ಎಕ್ಸ್ಪೀರಿಯನ್ಸ್? ಸೂಪರ್. ನಿಮ್ಮದು? ಸೂಪರ್ ಸೂಪರ್. ಅಲ್ಲಿ ಹೋಗಿ ಹೇಳ್ತಿ ರಿವ್ಯೂ ಎಲ್ಲ. ಯಾ ಯಾ. ಓಕೆ ಓಕೆ ಗೈಸ್, ಇವಾಗ ನೈಟ್ 8 o'clock ಆಗಿದೆ. ನಾಳೆ ಮಾರ್ನಿಂಗ್ ನಾವು ರೀಚ್ ಆಗ್ತೀವಿ. ಸೊ ಇವಾಗಿದ್ದೀವಿ ನಾಗ್ಪುರಲ್ಲಿ. ನಾಗ್ಪುರ್ ಆರೆಂಜಸ್ಸೇ ಕಾಣಿಸ್ತೀವಿ. ರಾತ್ರಿ ಆಗಿದೆ, ಏನೂ ಕಾಣಿಸಲ್ಲ. ಇವಾಗ ಊಟಕ್ಕೆ ನಿಲ್ಸಿದ್ದಾರೆ. ಸೊ ಡಾಬಾಗೆ ಹೋಗ್ತಾ ಇದ್ದೀವಿ. ಇದ್ದೀವಿ, ನಾಗ್ಪುರ್ ಆರೆಂಜಸ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಎಂಟ್ರಿ ಎಸ್ ಗೈಸ್, ಇವಾಗ ಊಟಕ್ಕೆ ನಿಲ್ಸಿದ್ದಾರೆ. ಹೋಗ್ತಾ ಇದ್ದೀವಿ. ಇಟ್ಸ್ ರಿಯಲಿ ಹೆಕ್ಟಿಕ್. ನನ್ನ ಜರ್ನಿ ಚೆನ್ನಾಗಿತ್ತು, ಬಟ್ ಬಿಸಿಲು ಬಸ್ಸಲ್ಲಿ ಒಂದು ಸ್ವಲ್ಪ ಕಷ್ಟ ಆಯಿತು. ಬಟ್ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನಾವಲ್ಲಿರ್ತೀವಿ. ಇದೆ ಗೈಸ್ ಡಾಬಾ. ಓಕೆ ಗೈಸ್, ನಾವಿದ್ದೀವಿ ಪ್ರಯಾಗ್ರಾಜಲ್ಲಿ. ಇಲ್ಲಿಂದ 10 kilometers ರೇರಿಯಲ್ ಘಾಟ್, ಅಲ್ಲಿಂದ ತ್ರಿವೇಣಿ ಸಂಗಮಕ್ಕೆ ಹೋಗಬೇಕು. ಸೊ ನಾವು ಬೈಕಲ್ಲಿ ಹೋಗ್ತಾ ಇದ್ದೀವಿ. ಫುಲ್ ಟ್ರಾಫಿಕ್ ಇದೆ. ಫೈನಲಿ ಪ್ರಯಾಗ್ರಾಜ್ ರೀಚ್ ಆದ್ವಿ. ಎಲ್ಲಿ ತಾತ? Oh God! ಇಲ್ಲ ನೋಡಿ ಎಷ್ಟು ಟ್ರಾಫಿಕ್ ಇದೆ. ಫುಲ್ ಜನ ಸಾಗರ, ಫುಲ್ ಜನ ಜನ ಜನ. ಮೈ ಗಾಡ್, ಇವರೆಲ್ಲ ಹೋಗಿ ವಾಪಸ್ ಬರ್ತಿರೋರು. ಹಾಂ, ಇಲ್ಲಿಂದನೇ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿಂದ ಇದು ಏರಿಯಲ್ ಘಾಟಿಗೆ 2.5 kilometers. ಗೈಸ್ ಇದೆ ಸಂಗಮ. ಏನಿದು? ತ್ರಿವೇಣಿ ಸಂಗಮ ಅಲ್ಲ, ತ್ರಿವೇಣಿ ಸಂಗಮ. ಫೈನಲಿ ಜನ, ಫುಲ್ ಜನ. ಹೋಗ್ತಿದ್ದೀವಿ, ಅಲ್ಲಿಗೆ ಹೋಗ್ಬೇಕೀಗ. ಬನ್ನಿ ಹೋಗೋಣ. ಫುಲ್ ಜನ ಜನ ಜನ. ಇದಕ್ಕಿಂತ ಏನಾದರೂ ಬೇಕಾ? ಇಲ್ಲೇ ಇದ್ಬಿಡ್ತೀನಿ ನಾನು. ಫೈನಲಿ ಬರಬೇಕು ಅನ್ಕೊಂಡು ಬಂದ್ವಿ. ಗೈಸ್ ನೋಡಿ, ಇದೇ ತ್ರಿವೇಣಿ ಸಂಗಮ. ಸೊ ಇಲ್ಲಿಂದ ಬೋಟಲ್ಲಿ ಹೋಗಬೇಕು ಸ್ನಾನ ಮಾಡೋಕ್ಕೆ. ಬೋಟಿಗೆ ಅಲ್ಲಿಗೆ ಹೋಗ್ತಾ? ಹಾಂ, ನೋಡಿ ತುಂಬ ಅಂದರೆ ತುಂಬ ಜನ ಇದ್ದಾರೆ. ತುಂಬ ಹುಷಾರಾಗಿರ್ಬೇಕು. ಎಲ್ಲ ಬೋಟ್ಸ್ ಎಲ್ಲ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ಗೈಸ್. ಸೊ ನಾವು ಹೋಗ್ತಾ ಇದ್ದೀವಿ ಈಗ. ಫೈನಲಿ ಡ್ರೀಮ್ ಕೇಮ್ ಟ್ರೂ.
ಫುಲ್ ಮುಳುಗು ನಿಧಾನಕ್ಕೆ ಮುಳುಗು ನಿಧಾನಕ್ಕೆ. ಮುಳುಗಿತ್ಲೆ ನೀವು. जहाँ कहीं भी हो पाए विभाग में आने का कष्ट करें। अमरजीत और अमर जहाँ कहीं भी हो पाए विभाग में आने का कष्ट करें। वीर रंजन कुमार जो कि उनकी सिस्टर यहाँ पर खड़ी हुई है, कृपया यहाँ पर आने का कष्ट करें। रंजन कुमार ಗೈಸ್ ಇವಾಗ ಎಲ್ಲ ಮುಗಿಸ್ಕೊಂಡು ನಾವು ಹೋಗ್ತಿದ್ದೀವಿ ರೈಲ್ವೆ ಸ್ಟೇಷನ್ ಹತ್ರ. ಅಲ್ಲಿಂದ ಎಲ್ಲಿಗೆ ಹೋಗ್ತೀವಿ? ಉತ್ತರಾಖಂಡ್ಗೆ ಹೋಗ್ತೀವಿ. ಸೊ ಎಲ್ಲ ಮುಗೀತು. ಜನ ಸಾಗರ. ಫೈನಲಿ ಎಲ್ಲ ಮುಗೀತು. ಇಲ್ಲಿಂದ ನಾವು ಉತ್ತರಾಖಂಡ್ ಹೋಗ್ತೀವಿ. ಆಮೇಲೆ ಅಯೋಧ್ಯೆಗೆ ಹೋಗ್ತೀವಿ. ತುಂಬ ಬಿಸಿಲು ನೋಡಿ. ನಮ್ಮ ನಾಮ ಚೆನ್ನಾಗಿದ್ದೀರಾ? ಲಸ್ಸಿ ರಾಧೆ ಕೃಷ್ಣ ಇನ್ನು ನಾಳೆ ರಜೆ ಇದ್ದಿದ್ರೆ ಪರವಾಗಿಲ್ಲ, ರಿಸರ್ವೇಷನ್ ಮಾಡ್ತಿದ್ದಾರೆ. ನಾವು ಹೋಗ್ತಿದ್ದೀವಿ ರೈಲ್ವೆ ಸ್ಟೇಷನ್. ಎಷ್ಟು ರಶ್. ಗೈಸ್ ನಾವಿವಾಗ ಹೋಗ್ತಿದ್ದೀವಿ ರೈಲ್ವೆ ಸ್ಟೇಷನ್ಗೆ. ಕ್ಯಾಬಲ್ಲಿ ಕ್ಯಾಬ್ ಸಿಕ್ಕಿಲ್ಲ. ಅದು ಫೈನಲಿ ಕ್ಯಾಬ್ ಸಿಕ್ಕಿಲ್ಲ. ಈಗ 6 ಗಂಟೆ ಆಗಿದೆ. ನಾವು 7 ಗಂಟೆ ಅಷ್ಟರಲ್ಲಿ ಇರಬೇಕು. ಫುಲ್ ಟ್ರಾಫಿಕ್. ಯಾರಾದರೂ ಪ್ರಯಾಗ್ರಾಜ್ಗೆ ಬರಂಗಿದ್ರೆ ಎಲ್ಲ ಒಟ್ಟಿಗೆ ಬನ್ನಿ, ಒಬ್ಬರೇ ಅಂತೂ ಬರ್ಬೇಡಿ. ಇಲ್ಲಿ ಸಿಕ್ಕಾಕೊಂಡ್ರೂ ಹೋಗೋಕ್ಕಾಗಲ್ಲ ವಾಪಸ್, ಅಷ್ಟು ಜನ ಇದ್ದಾರೆ. ಓಡಾಡೋದು ಕಷ್ಟ, ತುಂಬ ಕಷ್ಟ ಆಗುತ್ತೆ. ನಾವು ಇನ್ನೂ ರೈಲ್ವೆ ಸ್ಟೇಷನ್ಗೆ ಹೋಗ್ತಾನೆ ಇದ್ದೀವಿ. ಸೊ 7 ಗಂಟೆಗೆ ಟ್ರೈನ್ ಇತ್ತು, ಬಟ್ ಇವಾಗ ಆಲ್ರೆಡಿ 7-8 ಸಿಗುತ್ತಾ ಟ್ರೈನು? ಅದು ಹೆಂಗೆ? ಟ್ರೈನಲ್ಲೂ ಫುಲ್ ನಾವು ಸ್ಲೀಪರ್ ಬುಕ್ ಮಾಡಿದ್ವಿ. ಸೊ ಇವಾಗ ಇಲ್ಲಿಂದ ಉತ್ತರಾಖಂಡ್ಗೆ ಜರ್ನಿ. ಸ್ಕೈಸ್ ನಾನು ನಿಮಗೆ ಉತ್ತರಾಖಂಡ್ ರೀಚ್ ಆದಮೇಲೆ ಅಲ್ಲಿ ಸಿಗ್ತೀನಿ. ಅಲ್ಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಗೈಸ್. ಸೊ
ಇವಾಗ ನಾವು ಆಲ್ಮೋಸ್ಟ್ ಉತ್ತರಾಖಂಡ್ಗೆ ರೀಚ್ ಆಗುತ್ತೆ. 1 hour ಇದೆ. So ಹೋಗ್ತಾ ಚಳಿ ಚಳಿ ಚಳಿ. ಸೊ ಅಲ್ಲಿ ಪ್ರಯಾಗ್ರಾಜ್ ಕಡೆಯಿಂದ 12 hours ಜರ್ನಿ. ಬಟ್ ಈ ಟ್ರೈನ್ ತುಂಬ ಲೇಟ್ ಆಗಿದೆ. 7 o'clock ರೀಚ್ ಆಗಬೇಕಾಗಿತ್ತು. ಇವಾಗ ಆಲ್ರೆಡಿ 9 o'clock ಆಗಿದೆ. 10:45 ಸಮಥಿಂಗ್ ಹಂಗೆ ರೀಚ್ ಆಗ್ತೀವಿ. ಎಲ್ಲ ಒಂದೇ ಅಲ್ಲಿ ಅಂದರೆ ಸ್ವತಂತ್ರ ಉಂಟು ನಮಗೆ. ಕೇಳೋವಿಲ್ಲ ಕರ್ನಾಟಕ ಇಸ್ ಬೆಸ್ಟ್. ಕೆಲಸ ಸ್ಲೋ ಹೋಗ್ತಾ ಇದೆ ಟ್ರೈನ್. ಸ್ವತಂತ್ರ ಇಲ್ಲ. ಗೈಸ್ ನಾವಿವಾಗ ಇದೀವಿ ಉತ್ತರಾಖಂಡಲ್ಲಿ. ನಾವು ಇದೇ ಗಂಗಾ ನದಿ. ಗಂಗಾ ಔರಂಗಾಬಾದ್ ಆ ಕಡೆಯಿಂದ ಭಾಗ. ಇಲ್ಲಿ ನಮ್ಮದು ಈ ವಾಟರ್ ಗೇಮ್ಸ್ ಎಲ್ಲ ಇರ್ತದಲ್ಲ, ಪ್ರಾಕ್ಟೀಸಸ್ ಎಲ್ಲ ಇಲ್ಲಿ ನಡೀತಾ ಇದೆ. ದೋಣಿ ಗೈಸ್ ನಾವಿವಾಗ ಉತ್ತರಾಖಂಡ ರೀಚ್ ಆಗಿ ರೈಲ್ವೆ ಸ್ಟೇಷನಿಂದ ಆರ್ಮಿ ಕ್ಯಾಂಪ್ಗೆ ಹೋಗ್ತಾ ಇದ್ದೀವಿ. ಇವರ ಆರ್ಮಿ ಕ್ಯಾಂಪ್. ಮಿಲಿಟ್ರಿ ಕ್ಯಾಂಪ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೇ ಸ್ಟೇ ಆಗ್ತೀವಿ ನಾವು 2 days. ಯಾರೋ ಬಾಕನಿಗೆ ಎಲ್ಲಿ ಮಾಡಿದ್ರೆ ಎರಡು ಕೆ ವಿ ಸ್ಕೂಲ್ ಉಂಟು. ಒಂದು ಸಣ್ಣದು ಒಂದು ದೊಡ್ಡದು. ಪ್ರೈಮರಿ ಹೋಗಿದ್ದಾರೆ, ದೊಡ್ಡ ಹೋಗಿದ್ದಾರೆ. ಹೈಸ್ಕೂಲ್ ಹೈಯರ್ ಪ್ರೈಮರಿ ಹೋಗಿದ್ದಾರೆ. ಈ ಗೇಟ್ ಇರಲಿಲ್ಲ. ಸೊ ನಾನು ನಡ್ಕೊಂಡು ಬಂದಿದ್ದಲ್ಲ. ಇದು ಇಲ್ಲಿಂದ ಹತ್ರನೇ, ಅಲ್ಲಿಂದ ಕರ್ಕೊಂಡೋದು. ಇಲ್ಲಿಂದ ಎಂಟ್ರಿ ಇಲ್ಲೇ. ಸ್ಕೂಲ್ ಮಕ್ಕಳೆಲ್ಲ ಅವಳಲ್ಲ. ಇದರಲ್ಲಿ ಎಲ್ಲ ಹೆಸರು ಬರ್ತಿತ್ತು ಕ್ಯಾಂಪಸ್ ಒಳಗಡೆ. ಸತ್ತವ್ರದ್ದು. ಇದು ನಮ್ಮ ಡ್ರಿಲ್ ಗ್ರೌಂಡ್. ಇದು ಇಲ್ಲ, ಈ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆ ಕಂಬ ಕಾಣ್ತುಂಟಲ್ಲ, ನೋಡಿ guys, ಇದೆ army ಅದರ campus. ಯಾರೆಲ್ಲ ಇದು ರೋಪ್ ಎಲ್ಲ ತೆಗೆದು ಟ್ರೈನಿಂಗ್ ನಮ್ಮ ಟೆಸ್ಟ್ ಎಲ್ಲ ಒಟ್ಟಿಗೆ ಮಾಡ್ತೀವಿ. ಇದೇನಾ ಗೆಸ್ಟ್ ಹೌಸು? ಓಕೆ, ನಾವಿಲ್ಲೇ ಸ್ಟೇ ಆಗೋದು. ಹಾಯ್ ಗಾಯ್ಸ್, ಸೊ ಫೈನಲಿ ನಾವು ರೀಚ್ ಆದ್ವಿ ಇಲ್ಲಿ ಆರ್ಮಿ ಕ್ಯಾಂಪಸ್ಗೆ. ಸೊ ಜಸ್ಟ್ ಇವಾಗ ತಾನೇ ರೀಚ್ ಆದ್ವಿ. ಸೊ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಉತ್ತರಾಖಂಡ್ ವ್ಲಾಗ್ಸ್ ಎಲ್ಲ, ಇಲ್ಲಿದ್ದ ವ್ಲಾಗ್ಸ್ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಓಕೆ ಓಕೆ. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಾಯ್ ಬಾಯ್.